ಏನಾಗಿದೆ ಅಂತ ಅವ್ರು ಕೇಳ್ತಾ ಯಾಕೆ ಇವ್ರ ಹತ್ರ ಮಾಹಿತಿ ಇರಲ್ವಾ? ಹೇಳ್ತೀನಿ ಕೇಳ್ತಿದ್ದಾರೆ ರೈತರಿಗೆ ಉಳುಮೆ ಮಾಡ್ತಾರೆ. ಮೀಡಿಯಾ ತೋರಿಸಿ ಸ್ವಾಮಿ ಅದನ್ನ. ಈಗ ಒಂದು ಕಸ್ಟಮರ್ ಬರ್ತಾರೆ, 1 ಲಕ್ಷ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಇವತ್ತು ನನಗೆ 10,000 ನಾನು 3 ಮಂತ್ಸ್ ಟೈಮ್ ರಿಮೈನಿಂಗ್ ಆಗ್ತಾರೆ ಅಂತಾರೆ. ಅವ್ರಿಗೆ ಕೊಡ್ತಾರೆ 3 ಮಂತ್ಸ್ ಟೈಮ್ ಕೊಡ್ತಾರೆ. ಏನಾಗ್ತದೆ ಯಾವ ಮಾಡ್ತಾ ಇದ್ದಾರೆ ಅಮೌಂಟ್ ಆಗಿದೆ ಅವ್ರು ಏನು ಮಾಡ್ತಾರೆ, 1 ಲಕ್ಷ 1 ಕಟ್ಟಲ್ಲ ಕಸ್ಟಮರ್. ಏನು ಮಾಡ್ತಾರೆ, 10,000 ಬರ್ತಾರೆ. ಬಿಟ್ಟಿದ್ದ ಅಮೌಂಟ್ ನಾನು 3 ಮಂತ್ಸ್ ಟೈಮ್ ಕೊಡ್ರಿ, ನಾವು ಕಟ್ಟಿದ ಅಮೌಂಟ್ ನಮ್ಮ ಕಡೆಯಿಂದ ಬೆಟರ್ ನೀವು ನಿಮಗೆ ಒಂದು 10 ಡೇಸ್ ಬನ್ನಿ ಕ್ಲಿಯರ್ ಆಗ್ಬೋದು. ನೋಡಿ ಈಗ ನಿಮ್ಮ ಕೇಸಲ್ಲಿ ಏನಾಗಿದೆ, 1 ಲಕ್ಷ ಬಟ್ ನಿಮ್ಗೆ ಒಪ್ಕೊಂಡಿದ್ದು 1 ಲಕ್ಷ 10,000 ಗೊತ್ತು. ಯಾಕಂದರೆ ಒಂದು ನೀವು ಆಗುತ್ತೆ ಅವ್ರು ಆವಾಗ ಏನು 1 ಲಕ್ಷ ನಿಮಗೆ ನಡೆ ಕೊಟ್ಟಿಲ್ಲ. ಸೊ ಇವತ್ತರ ಡೀಲರ್ಸ್ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಆಲ್ರೆಡಿ 2021 ಆಗಿದೆ, ಅಂದರೆ 5 ವರ್ಷ ಹಿಂದೆ ಆಗಿದೆ, ಭಾಳ ದಿನ ಆಗಿದೆ. 5 ವರ್ಷ ಅಂದರೆ ಈಗ ನಾವು ಹೇಳ್ತಾ ಇದ್ದು ನಿಮ್ಮದು ಪ್ರಾಬ್ಲಮ್ ಏನು ಡಿಸ್ಕಸ್ ಮಾಡಿಲ್ಲ. ಕಸ್ಟಮರ್ನಿ ನಮ್ಮ ಹತ್ರ ಏನೋ ಅವ್ರಿಗೆ ಅವ್ರ ಹತ್ರ ಕೆಲಸ ಅಂತ ಹೇಳಿ ಅವ್ರು ಮಾಡೋದು ಏನಾಗಿದೆ. ನಿಮ್ಮ ಆರು ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ನಿಮ್ಮ ಆರು ಅಂದ್ರೆ ನಮ್ಮ ರೈತರಿಗೆ ಕರೆಸಬೇಕು. ನಾವು ಇಲ್ಲೇ ಕುತ್ಕೊಂಡಿರ್ತೀವಿ, ಅದೆಷ್ಟೊತ್ತಾದ್ರೂ ಆಗಲಿ ಅವ್ನು ಬರಕ್ಕೆ ರೈತರು ಪಾಪ ಕಷ್ಟಪಟ್ಟು ದುಡಿದು ನಿಮ್ಮ ಅವರು ಸಂಬಳ ಕೊಡ್ತಾರೆ, ಸಂಬಳ ಕೊಡ್ತೀನಿ ಅಂದ್ರೆ ಈಗಿಲ್ಲ ನಿಮ್ಮ 10 ರೂಪಾಯಿ ಲಾಭಾಂಶ 10 ರೂಪಾಯಿ ಒಂದು ಆದಾಯ ನಿಮ್ಮ ಮಕ್ಕಳು ಮೇಲೆ ಸಕ್ತಾರೆ ಎತ್ಕೊಬಂದು 2 ಹಸುಗಳು ಮಾರ್ಬಿಟ್ಟು ಸುಮ್ಮನೆ ಬರುತ್ತೆ. ರೈತರಿಗೆ ಹೊರಗೆ ಹೋಗಿ ಬರೋ ಪಂಚಾಯತ್ ಎಲ್ಲ ಖರ್ಚು ಸಂಬಳ ಕೊಡ್ತಾರೆ. ನಾವು ಹೋಗೋದಕ್ಕಾಗೋದಿಲ್ಲ. ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ನಿಮ್ಗೆಲ್ಲ ಸಂಬಳ ಕೊಟ್ಟು ಕೆಲಸ ಮಾಡಿ ಸಮಸ್ಯೆ ನಮಗೆ ಅಂತ ಅವ್ರಾಗ ಅವ್ರ ನಿಮ್ಮನ್ನ ಹುಡ್ಕೊಂಡು ಬರೋರ್ಗು ನೀವು 5 ಇಯರ್ಸ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ? ಮಾಡ್ಬೇಕು ಅಂತ ರೈತ ಬರ್ಲಿಲ್ಲ ಅಂತ ಹೇಳ್ತೀರಾ? 5 ವರ್ಷದಿಂದ ನಾವು ಹೇಳ್ತೇವೆ. 5 ವರ್ಷದಿಂದ ಡಾಕ್ಯುಮೆಂಟ್ಸ್ ಓಪನ್ ಮಾಡಿ ಏನಿದೆ ಯಾವಿದೆ ಅಂತ ನೀವೇ ಕ್ಲಿಯರ್ ಮಾಡಿ. ನೀವು ಏನಿದೆ ರೈತರಿಗೋಸ್ಕರ ನೀವು ನಿಮ್ಮನ್ನ ಇಟ್ಕೊಂಡಿರೋದು ಕೆಲಸ ಇಲ್ಲ. ನಿಮ್ಮ ಹತ್ರ ಮಾತಾಡ್ಕೊಂಡಿರೋದು ನೀವು ಕರ್ಸಿ ಯಾಕೆ ಮಾತಾಡ್ಲಿಲ್ಲ? 5 ವರ್ಷದಿಂದ ನೀವೇನ್ ಮಾಡ್ತಾ ಇದ್ರಿ? ಹೆಣ್ಮಕ್ಳು ಯಾರೋ ಬಂದು ಹೇಳ್ತಾರೆ 3 ದಿವಸ ಮಹಿಳೆಯರು ನಾವೆಷ್ಟು ಸಲ ಬಂದಿದ್ದೀವಿ ನಿಮ್ಮ ಹತ್ರ? ಸರ್ ನಾನು ಹೇಳೋದು ಕೇಳಿಸ್ಕೊಳ್ಳಿ. ರೈತರಿಗೋಸ್ಕರ ನೀವಿರೋದು, ನಾವಿದ್ರೆ ನೀವಲ್ಲಿರೋದು ಅಷ್ಟೇ, ಹೌದಲ್ವಾ? ರೈತ ನನಗೆ ಅನ್ಯಾಯ ಆಗಿದೆ ಅಂತ 5 ವರ್ಷದಿಂದ ನೀವು ಕರೀತೀರಂತ ವೇಟ್ ಮಾಡಿ ಅವ್ರು ಇಲ್ಲಿವರೆಗೂ ಬರ್ಬೇಕಾ? ನೀವು ಬರ್ಬೇಕಾ? ಯಾರು ಬರ್ಬೇಕು? ನೀವೇನ್ ಮಾಡ್ತಾ ಇದ್ದೀರಾ? ಹಂಗಾದ್ರೆ ನೀವು ಬಿಡಿ ಕೆಲಸ. ಯಾಕಿರ್ತೀರಾ ಕೆಲಸದಲ್ಲಿ ನೀವು? ಒಬ್ಬರಿಗಿಬ್ಬರಿಗಲ್ಲ ಅನ್ಯಾಯ ಆಗಿರೋದು, ಇಡೀ ಪ್ರತಿ ರೈತರಿಗೂ ಇಲ್ಲ ಅನ್ಯಾಯ ಆಗಿದೆ. ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ಮಾಡಿಲ್ಲ ಮೇಡಮ್, ಇವತ್ತು ಒಂದೇ ODS ಆಗಿದೆ. ಏನ್ ಮಾಡ್ತಾ ಇದ್ದೀರಾ ನೀವು? ನೀವು 5 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ? ನೀವೇ ಅಂತ ಹೇಳ್ತಾ ಇದ್ರೆ 5 ಇನ್ನೊಂದು ನಾವು ಬಂದಿದ್ದೀವಿ 5 ವರ್ಷದಲ್ಲಿ ಇಷ್ಟೊತ್ತಿಗೆ ಒಂದು 15-20 ಸತಿ ನಾವು ಬಂದ ಮ್ಯಾನೇಜರ್ ಹತ್ರ ಮೀಟ್ ಆಗಿದ್ದೀವಿ. ಈಗ ಇವ್ರು ಬಂದಾಗ ಸ್ಟಾರ್ಟಿಂಗ್ ಬಂದಿದ್ದೀವಿ. ಸರ್ ಲಾಸ್ಟ್ ಟೈಮ್ ಇದ್ರು, ಅದಕ್ಕೆ ಲಾಸ್ಟ್ ಟೈಮ್ ಇದ್ರು, ನಾವು ಬಂದು ಹೇಳಿದ್ದೀವಿ. ಒಂದು ನಿಮಿಷ ನಾವ್ ಎಷ್ಟು ಸತಿ ನೀವೇನ್ ಮಾಡ್ತೀರಾ? ಸರ್ ನಿಮ್ ಬ್ರಾಂಚ್ ಅಲ್ಲಿ MC ರೋಡ್ ಸುಮಾರು ವರ್ಷಗಳಿಂದ ಸುತ್ತಾಡ್ತಾ ಇದ್ವಿ ಇದ್ರ ಬಗ್ಗೆ. ಕೇಳಿ ಈ ಫೈಲು ಈ ತರ ಆಗಿದೆಯಲ್ಲ, ಈ ತರ ಅಮೌಂಟ್ ಮಾಡಿ ಯಾರೋ ಕರೀರಿ ಇಲ್ಲಿಗೆ. ಜಮೀನ್ ಮಾರ್ಬಿಟ್ಟು ಸಾಲ ಕೊಟ್ಟಿದ್ದಾರೆ. ಇವತ್ತು ಆತನಿಗೂ ಸಾಲ ಕೊಟ್ಟಿದ್ದಾಯ್ತು, ಇಲ್ಲೂ ಬ್ಯಾಂಕ್ ಅಲ್ಲೂ ಮತ್ತೆ ಇನ್ನೊಂದು ಬಡ್ಡಿ, ಎಲ್ಲ 4 ಕಡೆ ಬಡ್ಡಿ ಕಟ್ಟಬೇಕು ರೈತ. ಎತ್ಕೊಂಡ್ ಬಂದಿವ್ರು ಇವ್ರ ಮಕ್ಕಳ ಮೇಲೆ ಇವ್ರು ಸಾಯೋವಾಗ ಎತ್ಕೊಂಡು ಪಿಂಡ ಕೊಟ್ಟು ಮಾಡಕ್ಕೆ ಎತ್ಕೊಂಡ್ ಬಂದು ಆಗ್ತೀವಿ ನಾವು ರೈತರು ದುಡ್ದು. ಇನ್ನೊಂದು ಮಕ್ಕಳು ಮತ್ತೆ ನನ್ ಕೋಡ ಇಟ್ಕೋಬೇಕಾ ಇಲ್ಲಿ? ಅಲ್ಲಣ್ಣ ಈಗ ನಾವೇನಾದ್ರೂ ಒಂದ್ 2 ನಿಮಿಷ ಇರೋಣ. ಯಾಕಣ್ಣ ಒಂದೇ 2 ನಿಮಿಷ ಇರೋಣ. ನಿಮ್ಗೋಸ್ಕರ ನಿಮ್ಗೋಸ್ಕರ ನೋಡಿ ಕೇಳಿಸ್ಕೊಂತ ಇದ್ದೀರಲ್ಲ ಎಷ್ಟು ಜನ ದುಡ್ಡು ತಿಂದಿದ್ದಾರೆ ಅವರು ಅಂತ. ಫೈಲೇ ಇಲ್ಲ ಅಂತ ಹತ್ರ 1 ಲಕ್ಷ 11,000 100 ರೂಪಾಯಿ
ಹೋಗೋರು ಹೊಡಿತೀರಾ ಇದು ಅವ್ರ ಅಪ್ಪನ ಗಂಟು ಕೊಡ್ತಾ ಇದಾರ ಅಲ್ಲಿ ಓಡಾಡಿಸ್ತಾರೆ. ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಹಾಕಿದಾರಂತೆ 3 ದಿವಸದಿಂದ ಅನಿಸ್ತಾ ಇದಾರೆ ದುಡ್ಡಿಲ್ಲ ಅಂತ ಹೇಳಿ. ದುಡ್ಡು ಅವ್ರ ಅಕೌಂಟ್ ಅಲ್ಲಿ ಇರೋ ತಗೊಳ್ಳೋದಕ್ಕೆ ಬ್ಯಾಂಕ್ ಅಲ್ಲಿ ಲಂಚವನ್ನ ಒಬ್ರು ಹ್ಯಾಂಡಲ್ ಮಾಡ್ಬೇಕು, ಎಲ್ಲರೂ ಲಂಚವರ್ ಇರೋದು. ಇವ್ರು ಹಂಗ್ ಮಾಡಲ್ಲ. ಕಸ್ಟಮರ್ಸ್ ಬಂದು ಇಲ್ಲಿ ವೇಟ್ ಮಾಡ್ಬೇಕು, ಅವ್ರು ಎಲ್ಲರಿಗೂ ಲಂಚವರು. ಇವ್ರಿಗೆಲ್ಲ ಲಂಚವರ್ ಇರಲ್ಲ ರೈತರಿಗೆ. ಎಲ್ಲಿದೆ ರೂಲ್ಸ್? ಆತರ ಎಲ್ಲರೂ ಕ್ಲೋಸ್ ಮಾಡಿ ಊಟ ಮಾಡ್ಕೊಂಡಿರ್ರಿ ಅಂತ ಅವಾಗ ಇವ್ರಿಗೆ ಊಟ ಬೇಕಾಗಿಲ್ವಾ ರೈತರಿಗೆ?